ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಅಕ್ಕಿ ಕೆಳಗಡೆ ಬಿಟ್ಟಿದ್ದೀನಿ, ನೋಡ್ತಿದ್ದೀರಾ? ಅಕ್ಕಿಗಳಿಗೆ ಮಣ್ಣು ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಹೊರಗಡೆ ಮಣ್ಣು ತಿಂತಿದ್ದಾವೆ ಅಕ್ಕಿಗಳಿಗೆ ಮೇವು ಹಾಕೋಣ, ಹಂಗೆ ಸುಮ್ಮನೆ ಇದನ್ನೆಲ್ಲ ವೀಡಿಯೋ ಮಾಡೋಣ, ಕಂಟೆಂಟ್ ಏನಾರ ಹೇಳೋಣ ಗೈಸ್. ಈಗ ಸೀಸನ್ ಬೇರೆ ಹತ್ರ ಬಂತು, ಈಗ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತಿ ನಮ್ಮೂರ ಸೈಡು. ಈ ನೆನೆ ರಾತ್ರಿ ಮಳೆ ಬಿದ್ದಿದೆ. ಇವಾಗ ಬೈರಿಗಳಿಗೆ ಏನಂದರೆ ಮೇನ್ ಬೈರಿಗಳು, ಶಿಖರಗಳು, ಅವಕ್ಕೆಲ್ಲ ಕುರ್ಜಿ ಆಗೋ ಟೈಮು. ಸೀಸನ್ ಅಂದರೆ ನಮಗೀಗ ಮಳೆಗಾಲ ಸ್ಟಾರ್ಟ್ ಆದರೆ ನಮಗೆ ಅಕ್ಕಿ ಆಡ್ಸೋಕೆ ಇವು ಇಲ್ಲಾಂದರೆ ಇವಕ್ಕೆ ನಾವು ಸೀಸನ್ ಟೈಮಲ್ಲಿ ಅಕ್ಕಿ ಬಿಟ್ವಿ ಅಂದರೆ ಬಿಸಿಲಲ್ಲಿ ಅಕ್ಕಿಗಳಿಗೆ ಶಿಖರ ಹೊಡಿಯೋ ಕಾಟ ಇರುತ್ತೆ, ಆಮೇಲೆ ಬೈರಿ ಹೊಡಿಯೋ ಕಾಟ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಬಿಸಿಲಿರೋ ಟೈಮಲ್ಲಿ ಬಿಡೋಲ್ಲ. ಇವಾಗ ಮಳೆ ಬಂತು ಅಂದರೆ 1-2 ರೌಂಡು ಚೆನ್ನಾಗಿ ಮಳೆ ಹೊಡಿತು ಅಂದರೆ ಶಿಖರ ಬೈರಿಗಳೆಲ್ಲ ಕುರ್ಜಿ ಆಗಿಬಿಡ್ತವೆ. ಕುರ್ಜಿ ಆದರೆ ನಮಗೇನು ಬೆನಿಫಿಟ್ ಅಂದರೆ ಅವು ಕುರ್ಜಿಗಳಾದ್ಮೇಲೆ ಅಕ್ಕಿಗೆ ಇದೇ ಆರಲ್ಲ, ಶಿಖರಗಳೇ ಆರಲ್ಲ. ಅವು ಶಿಖರಗಳು ಒಂದು ಚೂರು ಆರಲ್ಲ ಔಟಿಗೆ. ಆವಾಗ ನಮಗೆ ಇವು ಆಡ್ಸೋಕ್ಕೆ ಸೀಸನ್ ಹತ್ರ ಆದಂಗೆ ನಾವು 1 ತಿಂಗಳು 2 ತಿಂಗಳು ಇದ್ದಂಗೆ ಸೀಸನಿಗೆ ಬರುತ್ತೆ. ಇವಾಗ ನಾವು ಹೋಳಿ ಹಬ್ಬಕ್ಕೆ ಅಕ್ಕಿಗಳನ್ನೆಲ್ಲ ಕಿತ್ಕೊಡ್ತೀವಿ ಗೈಸ್. ಇವಕ್ಕೆಲ್ಲ ಹೋಳಿ ಹಬ್ಬಕ್ಕೆ ಕಿತ್ಕೊಡ್ತೀವಿ, ಇಲ್ಲ ಬೇಗನೆ ಕಿತ್ಕೊಡ್ತೀವಿ ನಾವು. ಈಗ ಸೀಸನ್ ಬೇಗ ಈ ಸತಿ ಟೈಮಿಂಗ್ಸು ಚೂರು ರೈಸ್ ಮಾಡಬೇಕಲ್ಲ, ಹಂಗಾಗಿ ಚೂರು ಬೇಗನೆ ಕಿತ್ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಗೈಸ್ ನಾವೀಗ. ಅದರಲ್ಲೂ ಬೇರೆ ನಮ್ಮ ಅಕ್ಕಿಗಳು ಹೆಣ್ಣಕ್ಕಿನೇ ಜಾಸ್ತಿ ಇರೋದಲ್ಲ, ಹೆಣ್ಣಕ್ಕಿನೇ ಜಾಸ್ತಿ ಬಿಡೋದಲ್ಲ ನಾವು. ಹಂಗಾಗಿ ಬೇಗ ಕಿತ್ಕೊಟ್ರೆ ಒಂಚೂರು ಏನಾರ ಬೆನಿಫಿಟ್ ಆಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ನೋಡೋಣ, ಅವರು ಅಕ್ಕಿ ಕೊಟ್ಟಿರೋರು ಬೇಗ ಕಿತ್ಕೊಡ್ರಿ ಅಂತ ಹೇಳಿದ್ದಾರೆ. ಅವರು ಬಂದಿದ್ದರು, ಅವ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರು ಅವರು ಬೇಜಾರಾಗ್ತಾರೆ. ಕಂಟೆಂಟ್ ಕೊಟ್ಕೊಂಡು ಅಕ್ಕಿ ಸಾಕೊಂಡು ಮಾಡ್ತಿದ್ದೀವಿ. ಹಂಗಾಗಿ ಬೆಂಗಳೂರಿಂದ ಅಕ್ಕಿಗಳು ತರಿಸ್ಬೇಕು ಅಂದ್ಕೊಂಡಿದ್ದೀವಿ, ತರ್ಸೋಕ್ಕಾಗ್ತಿಲ್ಲ ಗೈಸ್. ಅವ್ರು ಕರೀತಾರೆ, ಹೋಗೋಕ್ಕಾಗ್ತಿಲ್ಲ. ನೋಡೋಣ ಗೈಸ್ ಈ ಸತಿ ಏನಾಗುತ್ತೆ. ಆದರೆ ಈಗ ಚೂರು ಬಿಸಿಲಿರೋ ಕಾರಣದಿಂದ ಅಕ್ಕಿಗಳು ನೋಡ್ಕೊಂಡು ಆರಿಸ್ರಿ ಗೈಸ್. ನಾವು ಪಟ್ಟಗಳು ಯಾವುದು ಬಿಡ್ತಿಲ್ಲ, 2 ಪಟ್ಟ ಬಿಡೋಕೆ ಹೋಗ್ತಿಲ್ಲ. ನಮ್ಮ ಹುಡುಗನ ಮನೇಲಿ 3 ಪಟ್ಟ ಇದ್ದಾವೆ, ಇನ್ನೊಂದು ಹುಡುಗನ ಮನೇಲಿ 4 ಪಟ್ಟ ಇದ್ದಾವೆ ಗೈಸ್. ಅದಕ್ಕೆ ಯಾವುದಕ್ಕೂ ಬಿಡೋಕೆ ಹೋಗ್ತಿಲ್ಲ. ಫಾಲೋ ಮಾಡ್ಕೊಳ್ರಿ ಗೈಸ್. ಥ್ಯಾಂಕ್ ಯು ಗೈಸ್.